ನಮಸ್ಕಾರ ಕರ್ನಾಟಕ, ದಿಸ್ ಇಸ್ ರಾಜು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿನಿಮಾ ಅಡ್ಡ. ನಾನು ಇವತ್ತು ರಿವ್ಯೂ ಕೊಡ್ತಾ ಇರೋ ಸಿನಿಮಾ ಬಂದ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ. ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ. ಈ ಸಿನಿಮಾದ ಡೈರೆಕ್ಟರ್ ಬಂದು ಗಿರೀಶ್ ಜಿ ಅಂತ, ಪ್ರೊಡ್ಯೂಸರ್ ಬಂದು ಉರ್ಮಿಳಾ ಕಿರಣ್ ಅವರಂತ. ಓಕೆ, ಇವಾಗ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕಂದ್ರೆ ಡೈರೆಕ್ಟರ್ ಹೆಸರು ಬಂದು ಗಿರೀಶ್ ಜಿ ಅಂತ. ಇವರು 2019 ಅಲ್ಲಿ ಶಾಲಿವಾನ ಅಂತ ಒಂದು ಫಿಲ್ಮ್ ಮಾಡಿದ್ದಾರೆ. 2014 ಅಲ್ಲಿ ಒಂದು ಕಥೆ ಹೇಳ ಅಂತ ಸಿನಿಮಾ ಮಾಡಿದ್ದಾರೆ. ನಾವು ಈಗ 2025 ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದಾರೆ ಅಂದ್ರೆ ಅದ್ರ ಬಗ್ಗೆ ಹೇಳಕ್ ಮಾತೇ ಬರ್ತಿಲ್ಲ ಆಕ್ಚುಲಿ. ಯಾಕಂದ್ರೆ ಆ ಸಿನಿಮಾನ ನೀವು ನೋಡ್ಬೇಕು. ಆ ಸಿನಿಮಾ ನಾನು ಪೂರ್ತಿಯಾಗಿ ಅಂತೂ ನಾನು ಹೇಳಲ್ಲ, ಯಾಕಂದ್ರೆ ಅದು ಪೈರಸಿ ಲೆವೆಲ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಸಿನಿಮಾನ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಬಟ್ ಒಂದ್ ಸ್ಮಾಲ್ ಹಿಂಟ್ ಕೊಡ್ತೀನಿ ನಾನು ಸಿನಿಮಾ ಬಗ್ಗೆ, ಓಕೆನಾ? ಮೇನ್ ಪಾರ್ಟ್ ಬರ್ಬೇಕಂದ್ರೆ ಡೈರೆಕ್ಟರೇ ಮೇನ್ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಸೀರಿಯಸ್ಲಿ ಹೇಳ್ತಾ ಇದೀನಿ, ಡೈರೆಕ್ಟರ್ ಒಂದು ಹ್ಯಾಟ್ಸ್ ಆಫ್ ಹೇಳ್ತಿದ್ದೀನಿ. ಯಾಕಂದ್ರೆ ಅಲ್ಲಿ ಹೀರೋದ್ ಮಾತ್ರ ಅಲ್ಲ, ಹೀರೋಯಿನ್ ಮಾತ್ರ ಅಲ್ಲ, ಎಲ್ರದ್ದು ಎಮೋಷನಲ್ ಹೆಂಗಿದೆ ಅಂದ್ರೆ ಅವ್ರದ್ದು ಸಿನಿಮಾ ಇಂಡಸ್ಟ್ರಿಗೋಸ್ಕರ ಯಾರು ದುಡಿತಾರೆ, ಯಾರು ಕಷ್ಟ ಪಡ್ತಾರಲ್ಲ ಅವ್ರದ್ದು ಅಂದ್ರೆ ಇಲ್ಲಿ ಒಳಗಡೆಯಿಂದ ಬಂದಿರೋದು ಅನ್ಸುತ್ತೆ ಆ ಮಾತುಗಳು, ಆ ಕಥೆ ಅಲ್ಲ. ಸೊ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾನ. ಸೊ ಎಲ್ರು ಸಿನಿಮಾ ನೋಡಿ ಅವ್ರಿಗೆ ಹಾರೈಸಿ ಅಂತ ಹೇಳ್ತಾ ಇದೀನಿ. ತುಂಬಾ ಜನ ಯೋಚನೆ ಮಾಡ್ತಾ ಇದಾರೆ, ಯಾಕಪ್ಪ ಈ ಸಿನಿಮಾ ನೋಡ್ಬೇಕು, ಯಾಕಪ್ಪ ಈ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ನಾವು ನೋಡ್ಬೇಕು ಅಂತ, ಅಲ್ವಾ? ಸೊ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವಾಗ ನಿಮ್ ಮೊಬೈಲ್ ಅಲ್ಲಿ ನಿಮ್ಗೆ ಫೇವ್ರೇಟ್ ಆದ ಯಾವ್ದಾದ್ರು ಫೋಟೋ ಆಗ್ಲಿ, ಯಾವ್ದಾದ್ರು ವಿಡಿಯೋಸ್ ಆಗ್ಲಿ ಡಿಲೀಟ್ ಆಗೋಯ್ತು ಅನ್ಕೊಳ್ಳಿ, ಇಲ್ಲ ಮೊಬೈಲೇ ಕಳೆದೋಯ್ತು. ಸೊ ಅವಾಗ ನೀವ್ ಏನ್ ಮಾಡ್ತೀರಾ? ನೋ ಸ್ಟಾರ್ಟ್ ಆಗುತ್ತೆ, ಒಂದ್ ದುಃಖ ಸ್ಟಾರ್ಟ್ ಆಗುತ್ತೆ, ಅಲ್ವಾ? ಸೊ ಅದೇ ತರ ಈ ಸಿನಿಮಾ ಮಾಡಿರೋ ಹಾರ್ಡ್ ಡಿಸ್ಕ್ ಕಳೆದೋಗಿರುತ್ತೆ. ನೀವು ಯೋಚನೆ ಮಾಡಿ, ನೀವು ಫೋಟೋ ಒಂದ್ ವಿಡಿಯೋ ಯೋಚನೆ ಮಾಡ್ತಿರ್ಬಹುದು, ಬಟ್ ಈ ಸಿನಿಮಾ ಕನಸುಗಳು ಕಳೆದು ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಆ ಸಿನಿಮಾ ನೀವು ನೋಡ್ಲೇಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಹಾರ್ಡ್ ಡಿಸ್ಕ್ ಒಂದೇ ಆಗಿರ್ಬೋದು, ಕನಸುಗಳು 100 ಆಗಿರುತ್ತೆ. ಡೈರೆಕ್ಟರ್ ಕನ್ಸು ಬರುತ್ತೆ, ಹೀರೋದ್ ಬರುತ್ತೆ, ಹೀರೋಯಿನ್ ಬರುತ್ತೆ, ಪ್ರೊಡ್ಯೂಸರ್ದಂತೂ ಬರುತ್ತೆ, ಆಮೇಲೆ ಕೆಲಸ ಮಾಡಿರೋ ಎಲ್ಲ ವರ್ಕರ್ಸ್ ಬರುತ್ತೆ. ಈ ಫಿಲ್ಮ್ ಟ್ರೇಲರ್ ರಿಲೀಸ್ ಆದಾಗ ನಾನು ಟ್ರೇಲರ್ ನ ನೋಡಿದ್ದೆ. ನಾನು ಅವಾಗ್ಲೇ ಅನ್ಕೊಂಡಿದ್ದೆ ಈ ಫಿಲ್ಮ್ ರಿಲೀಸ್ ಆದ್ಮೇಲೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನೇ ನೋಡ್ಬೇಕು ಅಂತ. ಸೊ ನಾನು ಒಂದ್ ಹಿಂಟ್ ಕೊಟ್ಟಾಯ್ತು. ಇವಾಗ ನಿಮ್ದು ಕೆಲಸ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಥ್ಯಾಂಕ್ ಯು.